ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದು ಈ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಹೆಚ್ಚಿನ ಒಂದು ಸರ್ಕಾರಿ ಹುದ್ದೆಗಳ ಮಾಹಿತಿಯಾಗಿರ್ಬೋದು ಮತ್ತು ತರಗತಿಗಳನ್ನು ಸಹ ಅತಿ ಶೀಘ್ರದಲ್ಲೇ ಮಾಡಲಿದ್ದೇವೆ. ಮತ್ತು ಕಟ್ ಆಫ್ ವಿಡಿಯೋ ಪ್ರತಿಯೊಂದರ ಬಗ್ಗೆಯೂ ಸಹ ಅಪ್ಡೇಟು ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಮುಂದೆ ಸಿಗ್ತಾ ಹೋಗ್ತದೆ. ಓಕೆ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತು PDO ಹೊಸ ನೇಮಕಾತಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ನೀವು ಎಲ್ಲ ಬೇರೆ ಕಡೆ ನೋಡಿರ್ಬೋದು, ಆವಾಗ ಬರುತ್ತೆ ಇವಾಗ ಬರುತ್ತೆ ನೋಟಿಫಿಕೇಷನು ಅಂತ ನೋಡಿಬಿರ್ಬೋದು. ಬಟ್ ಅಸಲಿಯಾಗಿ ಯಾವಾಗ ಬರುತ್ತೆ ನಿಜವಾಗಿಯೂ ನೋಟಿಫಿಕೇಷನ್ ಮತ್ತು ಹೊಸ PDO ನೇಮಕಾತಿಯೂ ಸಹ ಯಾವಾಗ ಆಗುತ್ತೆ, ಎಲ್ಲದರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ಮತ್ತು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು 500 VAO ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಒಂದು ಹುದ್ದೆಗಳ ಒಂದು ನೇಮಕಾತಿ ಯಾವಾಗ ಆಗುತ್ತೆ ಅಂತ ನೋಡಿದಾಗ, ಇದರದ್ದು ಆಲ್ರೆಡಿ ಏನೋ 1000 ನೋಟಿಫಿಕೇಷನ್ ಆಗಿತ್ತು 2024ರಲ್ಲಿ. ಇದಾದ ನಂತರ ಮತ್ತೆ ಅವರು 500 VAO ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಒಂದು ಹುದ್ದೆಯನ್ನು ನೇಮಕಾತಿ ಮಾಡಬೇಕಂತೇಳಿ ಆರ್ಥಿಕ ಇಲಾಖೆಯು ಸಹ ಏನು ಮಾಡಿದೆ ಅಂತಂದರೆ ಅನುಮೋದನೆಯನ್ನು ನೀಡಿದೆ. ಅದರ ಅನುಸಾರವಾಗಿ ಇನ್ನು ಮುಂದೆ ನೇಮಕಾತಿ ಏನು ಮಾಡ್ತಾರೆ. ಎಷ್ಟು ಹುದ್ದೆಗಳು ಅಂತಂದರೆ 500 ಹುದ್ದೆಗಳು. ಈ 500 ಹುದ್ದೆಗಳು ನೇಮಕಾತಿ ಯಾವಾಗ ಆಗ್ಬೋದು ಅಂತಂತಂದರೆ, ನಾವು ನ್ಯೂಸ್ ಪೇಪರಲ್ಲಿ ನೋಡಿದಂತೆ ಮತ್ತು ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ಏನು 56,432 ಹುದ್ದೆಗಳ ನೇಮಕಾತಿ ಇದೆಯೋ ಆ ನೇಮಕಾತಿ ಬಂದುಬಿಟ್ಟು ಬರುವಂಥದ್ದು ಯಾವಾಗಪ್ಪ ಅಂತಂದರೆ ಆಗಸ್ಟಿಂದ ಆರಂಭ ಆಗಬಹುದು ಅಂತ ಹೇಳಿದ್ದಾರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿಯೂ ಆಗ್ಬೋದು, ಅದಕ್ಕಿಂತ ಮುಂದೆನೂ ಸಹ ಹೋಗುವಂಥ ಚಾನ್ಸಸ್ ಕಡಿಮೆ, ಬಟ್ ಹೋಗಲ್ಲ. ಓಕೆ, ಬಟ್ ನನ್ನ ಪ್ರಕಾರ 500 ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ನೇಮಕಾತಿ ಯಾವಾಗ ಆಗ್ಬೋದು ಅಂತ ನೋಡಿದರೆ, ಇದು ಬಂದುಬಿಟ್ಟು ಸರಿಸುಮಾರು ಇದೇ ಒಂದು ವರ್ಷದಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಂದು ತಿಂಗಳುಗಳಲ್ಲಿ ಈ ಒಂದು ಹೊಸ ನೇಮಕಾತಿ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೊಸ ಒಂದು VAO ಏನು ನೇಮಕಾತಿ ಇದೆ ಅದು ಬರಬಹುದು. ಓಕೆ, ಇನ್ನು ನೆಕ್ಸ್ಟು PDO ಹೊಸ ನೇಮಕಾತಿ ಬಗ್ಗೆ ಹೇಳೋದಾದರೆ, ಈ ಒಂದು PDO ಹೊಸ ನೇಮಕಾತಿಯು ಸಹ ಈಗ ಪ್ರೆಸೆಂಟು 150 ಹುದ್ದೆಗಳ ನಾನ್ HK ಮತ್ತು 97 ಹುದ್ದೆಗಳ ಒಂದು HK ಇವು ಹುದ್ದೆಗಳ ಒಂದು ನೇಮಕಾತಿ ಏನಿದ್ರೆ ನಡೀತಾ ಇದೆ. ಬಟ್ ಇದು ಕಂಪ್ಲೀಟ್ ಆದ ನಂತರ ಅಂತಂದರೆ, ಇದು ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಸರಿಸುಮಾರು 1 or 2 ಮಂತ್ ಬೇಕು. ಓಕೆ, ಇದು ಕಂಪ್ಲೀಟ್ ಆದ ನಂತರ ಹೊಸ ನೇಮಕಾತಿಯನ್ನು ಬಿಡ್ತಾರೆ. ಈ ಹೊಸ ನೇಮಕಾತಿ ಯಾವಾಗ ಬರ್ಬೋದು ಅಂತಂದರೆ, ಇದು ಆಲ್ಮೋಸ್ಟ್ ಈ ಒಂದು ವರ್ಷದ ಕೊನೆಗೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಬಟ್ ಏನಾಗುತ್ತೋ ಎಂಬುದನ್ನು ನಾವು ಸಹ ಏನು ಮಾಡಬೇಕು ಅಂತಂದರೆ ಕಾದು ನೋಡಬೇಕು. ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ತಿಂಗಳಿನ ಒಂದು ಕೊನೆಗೆ ಹೊಸ ನೇಮಕಾತಿ ಏನಿದೆ PDO ಹೊಸ ನೇಮಕಾತಿ ಅದು ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದರೆ ಇನ್ನೂ ಸಹ ಈ ಒಂದು ಹಳೆಯ ಒಂದು ನೋಟಿಫಿಕೇಷನ್ ಏನಾಗಿಲ್ಲ ಅಂತಂದರೆ ಕಂಪ್ಲೀಟ್ ಆಗಿಲ್ಲ. ಅದು ಕಂಪ್ಲೀಟ್ ಆದ ತಕ್ಷಣ ನನಗೆ ಹೊಸ ನೇಮಕಾತಿ ಬರ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಲೈಕ್ ಮಾಡಿ, ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.